ಹೌದು, ಹೀಗೆ ಜಿಲ್ಲಾ ಆಸ್ಪತ್ರೆ ಎದುರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಂಬಂಧಿಕರು, ಗಂಡನನ್ನು ಕಳೆದುಕೊಂಡು ಮಕ್ಕಳ ಭವಿಷ್ಯವನ್ನು ನೆನೆದು ಕಣ್ಣೀರಿಡುತ್ತಿರುವ ಹೆಂಡತಿ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಬಳಿ. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ ಬೀಡಿಕೆರೆ ಗ್ರಾಮದ 34 ವರ್ಷದ ಗಂಗರಾಜು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಪತ್ನಿ ಹಾಗೂ 3 ಮಕ್ಕಳೊಂದಿಗೆ ಸುಂದರ ಸಂಸಾರವನ್ನು ರೂಪಿಸಿಕೊಂಡು ಗಂಗರಾಜು ಕುಟುಂಬದ ಆಧಾರ ಸ್ತಂಭವಾಗಿದ್ದರು. ಏಪ್ರಿಲ್ 18ರಂದು ಕುಟುಂಬ ಸಮೇತ ದೇವಾಲಯಕ್ಕೆ ತೆರಳಿದ್ದ ಗಂಗರಾಜು ರಾತ್ರಿಯ ಮನೆಗೆ ವಾಪಸ್ ಬರ್ತಾ ಇದ್ರು. ಈ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಬಳಿ ಇರುವ ವಿಟಿಯು ಕಾಲೇಜು ಸಮೀಪ ಬೈಕ್ನಲ್ಲಿ ಮಗಳ ಜೊತೆ ತೆರಳುತ್ತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಗಂಗರಾಜು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ತಕ್ಷಣ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ 45 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಗಂಗರಾಜು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ. ನನ್ನ ಹೆಸರು ಗಂಗಾ ಅಂತೇಳಿ, ನಮ್ಮ ಮನೆ ಹೆಸರು ಗಂಗರಾಜು. ನಾವು ಟೆಂಪಲ್ಗೆ ಹೋಗಿ ನೈಟು 12-18 ಆಗಿತ್ತು ಟೈಮು. ಏಪ್ರಿಲ್ 18ನೇ ತಾರೀಕು ಹೋಗ್ತಾಯಿದ್ರಿ. ಮತ್ತು ನಾನು ಮುಂದೆ ಆಟೋದಲ್ಲಿ ಹೋಗ್ತಾಯಿದ್ದೆ, ಅವ್ರ ಹಿಂದೆ ಗಾಡಿಯಲ್ಲಿ ಬರ್ತಾಯಿದ್ರು ಮಗಳು ತಂದೆ. ಅವರು ಮತ್ತೆ ಟಾಟಾ ಎ ಸಿ ಪಾಸಾಗಿತ್ತು, ಆಟೋ ಡ್ರೈವರು ನೋಡಿದ್ದಾರೆ. ಟಾಟಾ ಎ ಸಿನೇ ಪಾಸಾಗಿರೋದು ಅಂತ ಹೇಳ್ತಾ ಇದ್ದಾರೆ ಆಟೋ ಡ್ರೈವರು. ಅವತ್ತು ನೈಟೇ ಪೊಲೀಸವರೆಲ್ಲ ನನಗಿನ್ನ ಮುಂಚೆನೇ ಅಲ್ಲಿದ್ದರು. ನಾನು ಊರ ಹತ್ರಕ್ಕೆ ಪಾಸಾಗಿ ಹೋಗಿದ್ದೆ. ಮತ್ತು ನನಗೆ ಯಾರೋ ಕಾರವ್ರು ನಿಲ್ಲಿಸ್ಬಿಟ್ಟು ಫೋನ್ ಮಾಡಿದೆ. ನಾನೇನು ಇನ್ನೂ ಹಿಂದೆ ಇದ್ದಾರೆ ಬಂದಿಲ್ಲ ಅಂತೇಳ್ಬಿಟ್ಟು ಫೋನ್ ಹಾಕಿದ್ರೆ ಕಾರವರು ಬೆಳಕಾಕ್ಬಿಟ್ಟು ನಿಲ್ಲಿಸ್ಕೊಂಡಿದ್ರು ಅಲ್ಲಿ. ಅಷ್ಟೊತ್ತು ನಾನು ಹೋಗೋಷ್ಟೊತ್ತಿಗೆಲ್ಲ ಪೊಲೀಸರು ಬಂದಿದ್ದರು. ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೆ. ಈ ಥರ ಟೆಂಪಲ್ಗೆ ಹೋಗಿದ್ರಿ, ಏನಾಗಿತ್ತು? ಆಕ್ಸಿಡೆಂಟ್ ಆಗಿತ್ತು ನಾನು ಹೋಗೋಷ್ಟೊತ್ತಿಗೆ, ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೆ. ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಏನಾಯ್ತು? ಅವರು ಗಾಡಿ ಸೈಡ್ಗೆ ಗುದ್ಬಿಟ್ಟು ಎಳೆದ್ಬಿಟ್ಟು ಸೈಡಿಗೆ ಮಲಸ್ಬಿಟ್ಟು ಹೋಗಿದ್ದಾರೆ. ರೋಡಲ್ಲೇ ಇದ್ದಾರೆ ಅವರು, ರೋಡಲ್ಲೇ ಗುದ್ಬಿಟ್ಟು ಸೈಡಿಗೆ ಮಲಸ್ಬಿಟ್ಟು ಹೋಗಿದ್ದಾರೆ. ಮುದ್ದೇನಹಳ್ಳಿ ಕಾಲೇಜ್ ಇದೆಯಲ್ಲ ಅದ್ರ ಎದುರುಗಡೆ. ಡೆತ್ ಆಗೈತೆ. ಬಾಪಿಸ್ಟ್ ಆಸ್ಪತ್ರೆಯಲ್ಲಿದ್ದರೆ ಹೆಬ್ಬಾಳದಲ್ಲಿ ICUನಲ್ಲಿ. ಏನೋ ಗೊತ್ತಿಲ್ಲ ಸರ್. ಬೀಡಿಕೆರೆ ಸರ್ ನಮ್ಮದು. ನನ್ನ ಹೆಸರು ಗಂಗಾ. ಹೆಸರು ಗಂಗರಾಜು, ವಯಸ್ಸು 34, ನನಗೆ 30. ಇನ್ನು ಘಟನೆ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 45 ಜನ ಕಳೆದರೂ ಅಪಘಾತವೆಸಗಿದ ವಾಹನವನ್ನು ಪತ್ತೆ ಹಚ್ಚುವಲ್ಲಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ವಿಫಲರಾಗಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕುಟುಂಬದ ಏಕೈಕ ಆಧಾರವಾಗಿದ್ದ ಗಂಗರಾಜು ಸಾವಿನಿಂದ ಪತ್ನಿ ಹಾಗೂ 3 ಮಕ್ಕಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪಘಾತವೆಸಗಿದವರನ್ನ ಕೂಡಲೇ ಬಂಧಿಸಿ ನ್ಯಾಯ ಒದಗಿಸಬೇಕು ಎಂದು ಸಂಬಂಧಿಕರು ಆಗ್ರಹಿಸಿದ್ದಾರೆ. ಇವಾಗೇನು ಡೆತ್ ಆಗಿದ್ದಾರೆ ಗಂಗರಾಜು, ಅವ್ರ ಅಣ್ಣ, ನಾನು ದೊಡ್ಡಪ್ಪನ ಮಗ ಸರ್. ಆಕ್ಸಿಡೆಂಟ್ ಆಗಿ ಸುಮಾರು 45 ದಿವಸದಿಂದ ICUನಲ್ಲೇ ಇದ್ದಾನೆ ಬ್ಯಾಪ್ಟಿಸ್ಟಲ್ಲಿ. ಇವತ್ತು ಡೆತ್ ಆಗಿದ್ದಾರೆ. ನಮಗೆ ಆಕ್ಸಿಡೆಂಟ್ ಆಗಿ 41 ದಿನ ಆದರೂ ಪೊಲೀಸ್ನವ್ರು ಯಾವುದೇ ರೀತಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಗಾಡಿ ಕೂಡ ಕಂಡಿಡ್ದಿಲ್ಲ ಅವರೊಂದು. ಬರೀ 1 ದಿವಸ ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿದ್ರು, ಮಹಾಜರ್ ಮಾಡೋಕ್ಕೆ ಬಂದಿದ್ದರು. ಒಂದು CC ಕ್ಯಾಮ್ರಾನೂ ತೆಗ್ಸಿಲ್ಲ. ನಾವು ತೆಗ್ಸಿರೋ CC ಕ್ಯಾಮ್ರಾನೇ ಅವರು ಕಳಿಸಿರೋದು. ಅವರು ಅದನ್ನು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅವರೇ ಏನೋ ಒಂದು ಇದು ಮಾಡಿಲ್ಲ. ಹಂಗಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತು ಡೆತ್ ಆಗಿದ್ದಾರೆ. ಇವತ್ತು ಡೆತ್ ಆಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದು ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದೀವಿ. ನಮಗೇನಾದರೂ ಒಂದು ನ್ಯಾಯ ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿದ್ದೀವಿ. ಹೌದು ಸರ್, 45 ದಿನ ಆದ್ರೂ ನಮಗೆ ಯಾವುದೇ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಒಂದು ಗಾಡಿನೂ ಕಂಡು ಹಿಡಿದಿಲ್ಲ. ಹಾಸ್ಪಿಟ್ಲ್ ಹತ್ರ ಬಂದು ಯಾವುದೇ ರೀತಿ ಇವ್ರ ಹತ್ರ ಸ್ಟೇಟ್ಮೆಂಟು ಹೇಳಿಕೆ ಏನೂ ತೊಗೊಂಡಿಲ್ಲ. FIR ಆಗಿದೆ, ಹೇಳಿಕೆ ತೊಗೊಂಡಿಲ್ಲ. ಬಂದು ಹಾಸ್ಪಿಟಲ್ ಹೇಳಿಕೆ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ. ಪ್ಲಸ್ ಒಂದು ಗಾಡಿ ಕಂಡುಹಿಡಿಯೋಕ್ಕೆ ಅವರು ಯಾವುದೇ ರೀತಿ ಇದು ಮಾಡಿಲ್ಲ. ಮೀನಾಮೇಶ ಎಣಿಸ್ತಾ ಇದ್ದಾರೆ ಸರ್. ಯಾವುದೋ ಗಾಡಿ ಬಂದು ಇವರಿಬ್ರು 2 ವೀಲರಲ್ಲಿ ಹೋಗ್ತಾರೋ ಗುದ್ಕೊಂಡು ಹೋಗಿದ್ದಾರೆ. ತುಂಬ ಫೋರ್ಸಾಗಿ ಗುದ್ಕೊಂಡು ಹೋಗಿದ್ದಾರೆ. ನಮ್ಗೆ ನ್ಯಾಯ ಬೇಕು ಸರ್, ನ್ಯಾಯ ಬೇಕು. ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಿದ್ದು ಅವನೊಬ್ಬನೇ, ಬೇರೆ ಯಾರೂ ಇಲ್ಲ. 2 ವರ್ಷದ ಮಗು ಇದೆ, 10 ವರ್ಷದ ಮಗು ಇದೆ, 8 ವರ್ಷದ ಮಗು ಇದೆ. ಆ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಹೆಂಡತಿಗೆ ನ್ಯಾಯ ಬೇಕು ಸರ್, ಹಂಗಂತ ಕೇಳ್ಕೊತೀವಿ. ಒಟ್ಟಾರೆ ಅಪರಿಚಿತ ವಾಹನ ಡಿಕ್ಕಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಗಂಗರಾಜು 45 ದಿನಗಳ ಹೋರಾಟದ ಬಳಿಕ ಮೃತಪಟ್ಟಿದ್ದು, ಅಪಘಾತವೆಸಗಿದ ವಾಹನವನ್ನು ಪತ್ತೆ ಹಚ್ಚುವಲ್ಲಿ ವಿಫಲವಾದ ಪೊಲೀಸರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ವ್ಯಕ್ತವಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.